ಯೋಚ್ನೆ ಮಾಡಿ, ಒಂದು ಕಾಲದಲ್ಲಿ ಜಗತ್ತಿನಲ್ಲೇ ಎರಡನೇ ಅತಿ ದೊಡ್ಡ ನಗರ, ಸಂಪತ್ತು, ವೈಭವಕ್ಕೆ ಇನ್ನೊಂದು ಹೆಸರಾಗಿದ್ದ ಒಂದು ಮಹಾಸಾಮ್ರಾಜ್ಯ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಹೋಯಿತು ಅಂದ್ರೆ ಹೇಗಿರುತ್ತೆ? ಇದುವೇ ನಮ್ಮ ವಿಜಯನಗರ ಸಾಮ್ರಾಜ್ಯದ ರೋಚಕ ಹಾಗೇನೆ ಒಂದು ದುರಂತ ಕಥೆ ಅಲ್ವಾ? ಇದು ಹೇಗೆ ಸಾಧ್ಯ? ಜಗತ್ತಿನ ಕಣ್ಣು ಕುಕ್ಕಿಸುತ್ತಿದ್ದ ಒಂದು ಸಾಮ್ರಾಜ್ಯದ ರಾಜಧಾನಿ ಹೇಗೆ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗೋಕೆ ಆಗುತ್ತಾ? ಇದರ ಹಿಂದಿರುವ ಐತಿಹಾಸಿಕ ರಹಸ್ಯವಾದರೂ ಏನು? ಬನ್ನಿ, ಈ ಕುತೂಹಲಕಾರಿ ಕಥೆಯನ್ನ ಒಂದೊಂದಾಗಿ ಬಿಡಿಸೋಣ. ಸರಿ, ಈ ಮಹಾನ್ ಸಾಮ್ರಾಜ್ಯದ ಕಥೆಯನ್ನ ನಾವು ಅದರ ಹುಟ್ಟಿನಿಂದಲೇ ಶುರು ಮಾಡೋಣ. ಇದು ಕೇವಲ ಒಂದು ನಗರದ ಕಥೆಯಲ್ಲ, ಇದು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಒಂದು ಹೊಸ ಯುಗ ಶುರುವಾದ ಕಥೆ. ನೋಡಿ, 14ನೇ ಶತಮಾನ. ಆ ಕಾಲದಲ್ಲಿ ದಕ್ಷಿಣ ಭಾರತದ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು. ದೆಹಲಿ ಸುಲ್ತಾನರು ಸತತವಾಗಿ ದಾಳಿ ಮಾಡ್ತಾ ಇದ್ರು. ಹಳೆಯ ರಾಜವಂಶಗಳೆಲ್ಲ ನಾಶವಾಗಿದ್ವು. ಇದನ್ನೇ ಪವರ್ ವ್ಯಾಕ್ಯೂಮ್ ಅಂತಾರಲ್ಲ, ಹಾಗಾಗಿತ್ತು. ಇದೇ ಸರಿಯಾದ ಸಮಯ ಅಂತ ಹೊಯ್ಸಳರ ಹತ್ರ ಸೇವೆ ಸಲ್ಲಿಸ್ತಿದ್ದ ಹರಿಹರ ಮತ್ತು ಬುಕ್ಕ ಅನ್ನೋ ಇಬ್ರು ಸಹೋದರರು ಮುಂದೆ ಬರ್ತಾರೆ. 1336ರಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾರೆ. ವಿಜಯನಗರ, ಆ ಹೆಸರಲ್ಲೇ ಇದೆ ನೋಡಿ ಅದರ ಶಕ್ತಿ. ಅಂದ್ರೆ ವಿಜಯದ ನಗರ. ಇದು ಕೇವಲ ಒಂದು ರಾಜಧಾನಿಯಾಗಿರ್ಲಿಲ್ಲ. ಉತ್ತರದಿಂದ ಬರ್ತಿದ್ದ ದಾಳಿಗಳನ್ನ ಎದುರಿಸಿ ದಕ್ಷಿಣ ಭಾರತದಲ್ಲಿ ಸ್ಥಿರತೆಯನ್ನ ತರೋಕೆ ಕಟ್ಟಿದ್ದ ಒಂದು ಭದ್ರಕೋಟೆ ಅದು. ಸರಿ, ಈಗ ಬರೋಣ ಸಾಮ್ರಾಜ್ಯದ ಸುವರ್ಣಯುಗಕ್ಕೆ, ಅಂದರೆ ಅದರ ವೈಭವದ ಪೀಕ್ ಟೈಮ್. ಆ ಕಾಲದ ಸಂಪತ್ತು, ಶಕ್ತಿ ಮತ್ತು ಸಂಸ್ಕೃತಿ ಹೇಗಿತ್ತು ಅಂತ ನೋಡೋಣ. 5 ಲಕ್ಷ ನಂಬೋಕಾಗತ್ತಾ? ಹೌದು, 1500 ಹೊತ್ತಿಗೆ ವಿಜಯನಗರದ ಜನಸಂಖ್ಯೆ ಸುಮಾರು ಅಷ್ಟಿತ್ತು. ಆ ಕಾಲಕ್ಕೆ ಇಡೀ ಜಗತ್ತಲ್ಲೇ ಚೀನಾದ ಬೀಜಿಂಗ್ ಬಿಟ್ರೆ ಎರಡನೇ ಅತಿ ದೊಡ್ಡ ಮತ್ತು ಶ್ರೀಮಂತ ನಗರ ಅಂದ್ರೆ ನಮ್ಮ ವಿಜಯನಗರ. ಇದರಿಂದಲೇ ಗೊತ್ತಾಗತ್ತೆ ಅದರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ. ಆ ಕಾಲದಲ್ಲಿ ವಿಜಯನಗರಕ್ಕೆ ಬಂದಿದ್ದ ವಿದೇಶಿ ಪ್ರವಾಸಿಗರು ಇದನ್ನು ನೋಡಿ ದಂಗಾಗಿ ಹೋಗಿದ್ರು. ಪರ್ಷಿಯನ್, ಪೋರ್ಚುಗೀಸ್ ಪ್ರಯಾಣಿಕರೆಲ್ಲ ತಮ್ಮ ಬರಹಗಳಲ್ಲಿ ಅದ್ಭುತಗಳ ನಗರ ಅಂತ ವರ್ಣಿಸಿದ್ದಾರೆ. ಅವರು ಬರ್ದಿಟ್ಟಿದ್ದನ್ನ ಓದಿದ್ರೆ ಆ ಕಾಲದ ವೈಭವ ಕಣ್ಣು ಮುಂದೆ ಬಂದ ಹಾಗೆ ಆಗತ್ತೆ. ವಿಜಯನಗರದ ಸುವರ್ಣಯುಗ ಅಂದ ತಕ್ಷಣ ನೆನಪಾಗೋದೇ ಶ್ರೀ ಕೃಷ್ಣದೇವರಾಯ. ಅವರ ಕಾಲದಲ್ಲೇ ಸಾಮ್ರಾಜ್ಯ ನಿಜವಾದ ಉತ್ತುಂಗಕ್ಕೆ ಏರಿದ್ದು. ಕೃಷ್ಣದೇವರಾಯ ಕೇವಲ ಒಬ್ಬ ಮಹಾನ್ ಯೋಧ ಆಗಿರ್ಲಿಲ್ಲ, ಬದಲಿಗೆ ಕಲೆ, ಸಾಹಿತ್ಯದ ದೊಡ್ಡ ಪೋಷಕನೂ ಆಗಿದ್ರು. ಅವರ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರು ತೆಲುಗು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಇದೆಯಲ್ಲ, ಅದು ಅಪಾರ. ಆದ್ರೆ ನೋಡಿ, ಯಾವುದೇ ಕಥೆಯಲ್ಲಾದ್ರೂ ಅಷ್ಟೇ, ಅಧಿಕಾರದ ಶಿಖರದಲ್ಲಿದ್ದಾಗಲೇ ಪತನದ ಬೀಜಗಳು ಮೊಳಕೆ ಒಡೆಯೋಕೆ ಶುರುವಾಗತ್ತೆ. ಇಲ್ಲಿಂದ ಶುರುವಾಗತ್ತೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಒಂದು ಅಪಾಯಕಾರಿ ರಾಜಕೀಯ ಆಟ. ಇಲ್ಲಿ ಎಂಟ್ರಿ ಆಗೋದು ಈ ಕಥೆಯ ಟ್ರಾಜಿಕ್ ಹೀರೋ ಅಳಿಯ ರಾಮರಾಯ. ಬುದ್ಧಿವಂತ, ಪರಾಕ್ರಮಿ, ಎಲ್ಲವೂ ಸರಿ. ಆದ್ರೆ ಅವನಲ್ಲಿದ್ದ ಒಂದೇ ಒಂದು ದೌರ್ಬಲ್ಯ, ಅತಿಯಾದ ಆತ್ಮವಿಶ್ವಾಸ. ಅದೇ ಸಾಮ್ರಾಜ್ಯದ ಅಂತ್ಯಕ್ಕೆ ಮುನ್ನುಡಿ ಬರೆಯುತ್ತೆ. ರಾಮರಾಯನ ತಂತ್ರ ಏನಾಗಿತ್ತು ಅಂದ್ರೆ ಡೆಕ್ಕನ್ ಸುಲ್ತಾನರನ್ನು ಕಂಟ್ರೋಲ್ನಲ್ಲಿಡೋದು. ಇದಕ್ಕೋಸ್ಕರ ಅವನು ಒಡೆದು ಆಳುವ ನೀತಿಯನ್ನ ಬಳಸಿದ. ಅಂದ್ರೆ ಒಬ್ಬ ಸುಲ್ತಾನನ ಜೊತೆ ಸೇರ್ಕೊಂಡು ಇನ್ನೊಬ್ಬನ ಮೇಲೆ ದಾಳಿ ಮಾಡೋದು, ಆಮೇಲೆ ಸೋತುವನ ಜೊತೆ ಕೈಜೋಡಿಸೋದು. ಹೀಗೆ ಸದಾ ತಮ್ಮ ನಿಷ್ಠೆಯನ್ನ ಬದಲಾಯಿಸ್ತಾ ಯಾರೂ ಬಲಶಾಲಿ ಆಗದಂತೆ ನೋಡ್ಕೊಂಡ. ಇದ್ರಿಂದ ವಿಜಯನಗರವೇ ಎಲ್ಲದಕ್ಕೂ ಬಾಸ್ ಅನ್ನೋ ಹಾಗಾಯ್ತು. ಆದ್ರೆ ಈ ತರದ ಆಟ ಎಷ್ಟು ದಿನ ಅಂತ ನಡೆಯುತ್ತೆ? ರಾಮರಾಯನ ಈ ತಂತ್ರಗಳಿಂದ ಸುಲ್ತಾನರೆಲ್ಲ ಬೇಸತ್ತು ಹೋಗಿದ್ರು. ಕೊನೆಗೆ ಅವರೆಲ್ಲ ತಮ್ಮ ತಮ್ಮ ದ್ವೇಷ ಮರೆತು ಒಂದಾದ್ರು. ಬಿಜಾಪುರ, ಅಹಮದ್ನಗರ, ಗೋಲ್ಕೊಂಡ ಎಲ್ಲರೂ ಒಟ್ಟಾಗಿ ಒಂದು ಮಹಾ ಮೈತ್ರಿಕೂಟ ರಚಿಸಿದ್ರು. ಅವರ ಒಂದೇ ಗುರಿ ವಿಜಯನಗರದ ಪತನ. ಹೀಗೆ ಕಥೆ ಬಂದು ನಿಲ್ಲುತ್ತೆ ಅದರ ಕ್ಲೈಮ್ಯಾಕ್ಸ್ಗೆ. ಇಡೀ ದಕ್ಷಿಣ ಭಾರತದ ಇತಿಹಾಸವನ್ನೇ ಬದಲಿಸಿದ ಆ ಯುದ್ಧ ತಾಳಿಕೋಟೆ ಕದನ. ದಿನಾಂಕ ಜಾನ್ವರಿ 23, 1565. ತಾಳಿಕೋಟೆಯ ರಣರಂಗ. ಎರಡೂ ಸೈನ್ಯಗಳು ಮುಖಾಮುಖಿಯಾಗಿವೆ. ಯುದ್ಧ ಶುರುವಾದಾಗ ವಿಜಯನಗರ ಸೈನ್ಯದ ಕೈಯೇ ಮೇಲಾಗಿತ್ತು. ಗೆಲುವು ನಮ್ಮದೇ ಅನ್ನೋ ಸ್ಥಿತಿ. ಹಾಗಾದ್ರೆ ಎಡವಿದ್ದಲ್ಲಿ, ಗೆಲ್ಲೋ ಹಂತದಲ್ಲಿದ್ದ ಯುದ್ಧ ಇತಿಹಾಸದ ಅತ್ಯಂತ ಹೀನಾಯ ಸೋಲಾಗಿ ಬದಲಾಗಿದ್ದು ಹೇಗೆ? ಇದಕ್ಕೆ ಉತ್ತರ ಒಂದೇ ಒಂದು ಪದದಲ್ಲಿ ಹೇಳ್ಬೋದು: ದ್ರೋಹ. ಯುದ್ಧದ ಅತ್ಯಂತ ನಿರ್ಣಾಯಕ ಕ್ಷಣ. ರಾಮರಾಯ ಯಾರನ್ನ ತನ್ನವರೆಂದು ನಂಬಿದ್ನೋ ಅದೇ ಇಬ್ರು ಸೇನಾಧಿಪತಿಗಳು ತಮ್ಮ ಸೈನ್ಯದ ಸಮೇತ ಶತ್ರುಗಳ ಪಾಳ್ಯಕ್ಕೆ ಸೇರ್ಬಿಡ್ತಾರೆ. ಈ ಹಠಾತ್ ದ್ರೋಹದಿಂದ ವಿಜಯನಗರ ಸೈನ್ಯಕ್ಕೆ ಆಘಾತ ಆಗುತ್ತೆ.
ಇದೇ ಗೊಂದಲದಲ್ಲಿ ಅವರು 90 ವರ್ಷದ ರಾಮರಾಯನನ್ನ ಸೆರೆಹಿಡಿದು ಅಲ್ಲೇ ಆತನ ಶಿರಚ್ಛೇದ ಮಾಡ್ಬಿಡ್ತಾರೆ. ತಮ್ಮ ಕಣ್ಣು ಮುನ್ನೆಯೇ ತಮ್ಮ 90 ವರ್ಷದ ನಾಯಕನ ತಲೆ ಕತ್ತರಿಸಿರೋದನ್ನ ನೋಡ್ದ ಸೈನಿಕರಿಗೆ ಏನಾಗ್ಬೇಡ ಭಯ, ಗೊಂದಲ, ಆತಂಕ, ಇಡೀ ಸೈನ್ಯ ಛಿದ್ರವಾಗ್ಹೋಯ್ತು. ಇದೊಂದು ಸೋಲಾಗಿರ್ಲಿಲ್ಲ, ಇದು ಒಂದು ಸಂಪೂರ್ಣ ವಿನಾಶ. ಯುದ್ಧ ಮುಗಿದಿತ್ತು, ಆದರೆ ವಿಜಯನಗರದ ಅಸಲಿ ದುರಂತ ಶುರುವಾಗಿದ್ದೇ ಆಗ. ಇದು ಸೋಲಿನ ನಂತರದ ವಿನಾಶದ ಕಥೆ. ನೋಡಿ, ಯುದ್ಧ ನಡೆದಿದ್ದು ಕೇವಲ ಒಂದೇ ಒಂದು ದಿನ, ಆದ್ರೆ ಆ ಭವ್ಯ ನಗರವನ್ನ ಲೂಟಿ ಮಾಡಿದ್ದು, ನಾಶ ಮಾಡಿದ್ದು ಬರೋಬ್ಬರಿ 6 ತಿಂಗಳು. ಗೆದ್ದ ಸೈನ್ಯ ನಗರದ ಪ್ರತಿಯೊಂದು ಕಣವನ್ನೂ ದೋಚಿ, ಸುಟ್ಟು, ವ್ಯವಸ್ಥಿತವಾಗಿ ನಾಶ ಮಾಡಿತು. ಒಂದು ಕಾಲದಲ್ಲಿ ವಿಜಯದ ನಗರ ಅಂತ ಕರೆಸ್ಕೊಂಡಿದ್ದು ಯುದ್ಧದ ನಂತರ ಹಾಳು ಹಂಪಿ ಅಂತಾಯ್ತು. ಜಗತ್ತಿನ 2ನೆಯ ಅತಿ ದೊಡ್ಡ ನಗರವಾಗಿದ್ದದ್ದು ಇವತ್ತು ಅವಶೇಷಗಳಾಗಿ ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದ ಜಾಗ ಲೂಟಿಕೋರರ ಪಾಲಾಯ್ತು. ಇತಿಹಾಸಕಾರ ರಾಬರ್ಟ್ ಸಿವಿಲ್ ಈ ದುರಂತವನ್ನ ಹೀಗೆ ವರ್ಣಿಸಿದ್ದಾರೆ: ಪ್ರಪಂಚದ ಇತಿಹಾಸದಲ್ಲಿಯೇ ಇಷ್ಟು ಭವ್ಯವಾದ ನಗರ ಇಷ್ಟು ಹಠಾತ್ತಾಗಿ ಇಷ್ಟು ಹೀನಾಯವಾಗಿ ನಾಶವಾಗಿದ್ದು ಬಹುಶಃ ಇದೇ ಮೊದಲು. ಅವರ ಈ ಮಾತುಗಳು ಅಂದಿನ ಸ್ಥಿತಿಯನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಹೇಳುತ್ತೆ. ತಾಳೆಕೋಟೆ ಯುದ್ಧದ ನಂತರವೂ ಸಾಮ್ರಾಜ್ಯ ಪೂರ್ತಿಯಾಗಿ ನಾಶವಾಗ್ಲಿಲ್ಲ. ಸುಮಾರು 100 ವರ್ಷಗಳ ಕಾಲ ಹೇಗೋ ಉಳಿದುಕೊಂಡಿತ್ತು. ಆದ್ರೆ ಅದರ ಆತ್ಮವೇ ಹೊರಟೋಗಿತ್ತು. ಹಿಂದಿನ ಶಕ್ತಿ, ವೈಭವ ಯಾವುದೂ ವಾಪಸ್ ಬರಲೇ ಇಲ್ಲ. ಆದ್ರೂ ವಿಜಯನಗರ ದಕ್ಷಿಣ ಭಾರತದ ಕಲೆ, ಸಂಗೀತ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ ಇದೆಯಲ್ಲ, ಅದು ಇವತ್ತಿಗೂ ಅಮರ. ಇವತ್ತು ನಾವು ಹಂಪಿಗೆ ಹೋದಾಗ ಆ ಅವಶೇಷಗಳನ್ನು ನೋಡಿದಾಗ ಅವು ಕೇವಲ ಕಲ್ಲಿನ ರಾಶಿಗಳಲ್ಲ, ಅವು ನಮ್ಗೆ ಒಂದು ಕಥೆ ಹೇಳ್ತವೆ. ಅಧಿಕಾರದ 7 ಬೀಳಿನ ಕಥೆ, ಅಹಂಕಾರದ ಪರಿಣಾಮಗಳ ಕಥೆ ಮತ್ತು ಕಾಲ ಎಲ್ಲವನ್ನೂ ಹೇಗೆ ಬದಲಾಯಿಸುತ್ತೆ ಅನ್ನೋ ಕಥೆ. ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದರೂ ಏನು? ಈ ಪ್ರಶ್ನೆ ನಮ್ಮನ್ನು ಯಾವಾಗ್ಲೂ ಕಾಡುತ್ತೆ.